ಅವ್ರ ಹೆಸರು ಇಲ್ಲ, ಅವ್ರೇನು ಪಾತ್ರ ಇಲ್ಲ, ಅವ್ರ ಮೇಲೆ ಏನು ಎವಿಡೆನ್ಸ್ ಇಲ್ಲ, ರಾಜೀನಾಮೆ ಕೊಡಬೇಕು ಅಂತ ಇಲ್ಲಿ ಈಶ್ವರಪ್ಪ ಇದರಲ್ಲಿ ಕೇಳಿದ್ರು ರಾಜೀನಾಮೆ. ಈಶ್ವರಪ್ಪನ ಹೆಸರು ಬರೆದಿದ್ರು. ನಿಮ್ಮ ಹೆಸರು ಇದೆಯಾ? ಎತ್ನೋಟ್ನಲ್ಲಿ ಇವನ ಹೆಸರು ಇದೆಯಾ? ಪ್ರಿಯಾಂಕರ್ಗೆ ಹೆಸರು ಎಲ್ಲೂ ಕೂಡ ಇಲ್ಲ. ಹೇಳಿದರು ಯಾವುದೇ ಎನ್ಕ್ವೈರಿಗೆ ನಾನು ತಯಾರಿದ್ದೀನಿ. ನಾವು ಈಗ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಕಂಪ್ಲೇಂಟ್ ಡಿಸಿ ಮಾಡ್ತಾರೆ. ಸಿಒಡಿ ಕೊಡಿ, ಸಿಒಡಿ ವರದಿ ಕೊಡ್ಲಿ. ವರದಿ ಕೊಟ್ಟ ಮೇಲೆ ಪ್ರಿಯಾಂಕರ್ಗೆ ತಪ್ಪು ಮಾಡಿದ್ದಾನೆ ಅಂತ ಗೊತ್ತಾಗಬೇಕಲ್ಲ. ಈಗ ಆಸ್ ಇಟ್ ಈಸ್ ದೇರ್ ಇಸ್ ನೋ ಎವಿಡೆನ್ಸ್, ದೇರ್ ಇಸ್ ನೋ ಡಾಕ್ಯುಮೆಂಟ್, ದೇರ್ ಇಸ್ ನೋ ಮೆನ್ಷನ್ ಆಫ್ ಹಿಸ್ ನೇಮ್. ಇಟ್ ಈಸ್ ಇಗ್ನೋರ್ಡ್. BJP demanding hand over to CBI. ಅವರು ಅಧಿಕಾರದಲ್ಲಿರುವಾಗ ಒಂದೇ ಒಂದು ಮ್ಯಾಟರ್ನ CBI ಕೊಟ್ಟಿದ್ದಾರೆ. ಯಾವತ್ತಾರು ಕೊಟ್ಟಿಲ್ಲ. ಮತ್ತೆ ವಾಟ್ ಮಾರಲ್ ರೈಟ್ ದೇ ಹ್ಯಾವ್? ಕೊಡ್ಲಿ. CT ರವಿ ಕೇಸು ಕೂಡ CID ಕೊಟ್ಟಿದ್ದಾರೆ. ಹೇಳಿದಾರೆ ಇದು ಅಂತ FSL ರಿಪೋರ್ಟ್ ಬಂದಿದೆ. ಮಹಿಳೆಗೆ ಅವಮಾನ ಆಗೋ ರೀತಿಯಲ್ಲಿ, ಅವಹೇಳನ ಆಗೋ ರೀತಿಯಲ್ಲಿ ಮಾತಾಡಿದ್ದಾರೆ ಅಂತಕ್ಕಂಥದ್ದು ಆರೋಪ ಅಲ್ವಾ? ಆರೋಪದ ಆಧಾರದ ಮೇಲೆ CT ರವಿಗೆ FIR ಆಗಿದೆ. ಅದು ಕೂಡ CIDಗೆ ರೆಫರ್ ಆಗಿದೆ. ಕಳೆದ ವರ್ಷ ವಿನಾಕಾರಣ ಬಿಜೆಪಿ ಸರ್ಕಾರ ಟಾರ್ಗೆಟ್ ಮಾಡಿದೆ ಅಂತ ಹೇಳ್ತಾ ಇತ್ತು ಕಾಂಗ್ರೆಸ್. ಈ ಹೊಸ ವರ್ಷಾಚರಣೆ ಸಂದರ್ಭದಲ್ಲಿ ವಿರೋಧ ಪಕ್ಷಕ್ಕೆ ಏನ್ ಹೇಳಕ್ ಬಯಸ್ತಾರ ಸರ್? ಅವರಿಗೆ ಸದ್ಬುದ್ಧಿ ಕೊಡ್ಲಿ ಅಂತೇಳಿ ಅಷ್ಟೇ. ಪ್ರಿಯಾಂಕಾ ರಾಜೀನಾಮೆ ತಗೊಳ್ಳಲಾಗತ್ತೆ ಅವ್ರು ಡಿಮ್ಯಾಂಡ್ ಮಾಡ್ತಿರೋದು ಬಿಜೆಪಿ. ಸರ್ ಹೊಸ ವರ್ಷದಲ್ಲಿ ಎವಿಡೆನ್ಸ್ ಏನು ಎವಿಡೆನ್ಸ್ ಕೋರ್ಟಲ್ಲಿ ಅವ್ರ ರೀತಿ ಅದು ರಾಜಕೀಯ ದ್ವೇಷದಿಂದ ಮಾಡ್ತಕ್ಕಂಥ. ಹೊಸ ವರ್ಷದಲ್ಲಿ ಹೊಸ ಸಂಪುಟ ಏನಾದರೂ ಆಗುತ್ತಾ? ಸಚಿವರ ಸಂಪುಟ ಪುನರಚನೆ ಹೈಕಮಾಂಡ್